9ನೇ ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನ 4 ನನ್ನಾಸೆ LBA ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ? ಉತ್ತರ ಅಜ್ಞಾನ ತೊಲಗಿಸಲು ಕವಯಿತ್ರಿಯು ವಾಗ್ದೇವಿಯ ಕಂಠದಲ್ಲಿಯ ಗ್ರಂಥವಾಗಲು ಬಯಸಿದ್ದಾರೆ. ಪ್ರಶ್ನೆ 2 ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ? ಉತ್ತರ ದಾಹ ಕೊಂಡವರ ತಣಿವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಎಂದು ಕವಯಿತ್ರಿ ಹೇಳಿದ್ದಾರೆ. ಪ್ರಶ್ನೆ 3 ಕವಯಿತ್ರಿ ಯಾರಿಗೆ ನೆರಳಾಗ ಬಯಸಿದ್ದಾರೆ? ಉತ್ತರ ಕವಯಿತ್ರಿಯವರು ಪುಣ್ಯವಂತರಿಗೆ ಮರವಾಗಿ ನೆರಳಾಗಲು ಹಾಗೂ ದಿಕ್ಕಿಲ್ಲದೆ ನರಳುವ ದೀನ ದಲಿತರಿಗೆ ನೆರವಾಗಲು ಬಯಸಿದ್ದಾರೆ. ಪ್ರಶ್ನೆ 4 ಅಳುವ ಕಂದನ ನಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ? ಉತ್ತರ ಅಳುವ ಕಂದನ ನಗಿಸಲು ಕವಯಿತ್ರಿಯು ಅಮ್ಮನ ಕಂಠದ ಜೋಗುಳವಾಗಲು ಬಯಸಿದ್ದಾರೆ. ಪ್ರಶ್ನೆ 5 ದಾಹ ಕೊಂಡವರ ತಣಿವ ತಣಿಸಲು ಏನಾಗಬೇಕೆಂದಿದ್ದಾರೆ? ಉತ್ತರ ದಾಹ ಕೊಂಡವರ ತಣಿವ ತಣಿಸಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕೆಂದಿದ್ದಾರೆ. ಪ್ರಶ್ನೆ 6 ಕವಯಿತ್ರಿಯು ಏಕೆ ತನ್ನ ಅಂತ್ಯವಾಗ ಬಯಸಿದ್ದಾರೆ? ಉತ್ತರ ಕವಯಿತ್ರಿಯವರು ನೆಲಕ್ಕೆ ಬಿದ್ದು ಭೂಮಿಗೆ ಹೊರೆಯಾಗುವ ಮುನ್ನವೇ ತನ್ನ ಅಂತ್ಯವಾಗಬೇಕೆಂದು ಬಯಸಿದ್ದಾರೆ. ಪ್ರಶ್ನೆ 7 ನನ್ನಾಸೆ ಕವನದಲ್ಲಿ ಕವಯಿತ್ರಿಯ ಆಸೆಗಳೇನು? ಉತ್ತರ ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರು ತಾವು ಲೋಕಕ್ಕೆ ಬೆಳಕು ನೀಡುವ ಬತ್ತಿಯಾಗಬೇಕು, ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ದಾಹ ಕೊಂಡವರ ತಣಿವ ತಣಿಸಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು, ಅಮ್ಮನ ಕಂಠದ ಜೋಗುಳವಾಗಿ ಅಳುವ ಕಂದನನ್ನು ನಗಿಸಬೇಕು, ಅಜ್ಞಾನ ತೊಲಗಿಸಲು ವಾಗ್ದೇವಿಯ ಕಂಠದಲ್ಲಿ ಗ್ರಂಥವಾಗಿ ಧನ್ಯವಾಗಬೇಕು, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳುವ ದೀನರ ಊರುಗೋಲು ತಾನಾಗಬೇಕು ಎಂದು ಆಶಿಸಿದ್ದಾರೆ.